ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಸೇರಿರುವಂತಹ ದರ್ಶನ್ ಅಂಡ್ ಟೀಮ್ ಒಂದು ವಾರ ಆಗಿದೆ. ಈಗ ದರ್ಶನ್ಗೆ ಆ ಒಂದು ಚಿಂತೆ ಕಾಡ್ತಾ ಇದೆಯಂತೆ, ಟೆನ್ಷನ್ ಅಲ್ಲಿದ್ದಾರೆ, ಪರದಾಡ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತಿದ್ದಾರಂತೆ ದಾಸ. ಕೊಲೆ ಕೇಸ್ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ವಿಗ್ ವಿಚಾರವಾಗಿ ಕಿರಿಕಿರಿ ಆಗ್ತಾ ಇದ್ದಂತೆ. ವಿಗ್ ಮೇಂಟೈನ್ ಮಾಡಲಾಗದೆ ಟೆನ್ಷನ್ ಅಲ್ಲಿದ್ದಾರೆ. ವಾರಕ್ಕೊಮ್ಮೆ ಕೂದಲು ಟ್ರಿಮ್ ಮಾಡಬೇಕಿತ್ತು, ಆದರೆ ಈಗ ನಿರ್ವಹಣೆ ಮಾಡಲಾಗದೆ ವಿಗ್ ಅನ್ನ ತೆಗೆದಿಟ್ಟಿರುವಂತಹ ದರ್ಶನ್ ನೋಡಿ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಇನ್ಸೈಡ್ ಡೀಟೇಲ್ಸ್. ಊಟ ಸೇರ್ತಾ ಇಲ್ಲ, ಒಂದು ಕಡೆ ಒಂಟಿತನ ಕಾಡ್ತಾ ಇದೆ. ಪತ್ನಿ ಹಾಗೂ ಪುತ್ರನ ಕಂಡು ಕಣ್ಣೀರಿಟ್ಟಿದ್ದಂಥ ದಾಸ ನೆನ್ನೆ ನಟಿ ರಕ್ಷಿತಾ, ನಟ ಪ್ರೇಮ್ ಹೋಗಿದ್ದಾಗಲೂ ಕೂಡ ಕಣ್ಣೀರನ್ನ ಹಾಕಿದ್ರು ದರ್ಶನ್. ಇದರ ನಡುವೆ ಇವತ್ತು ಭೇಟಿಗೆ ಯಾರಿಗೂ ಅವಕಾಶ ಇಲ್ಲ. ಭಾನುವಾರ ಕಂಬಿ ಹಿಂದೆ ಒಂಟಿತನ ಕಾಡ್ತಾ ಇದೆ ದರ್ಶನ್ಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ನಿಕೇಶ್ ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಿಕೇಶ್, ಒಂಟಿತನ ಕಾಡ್ತಾ ಇದೆ ದಾಸನಿಗೆ. ಇವತ್ತು ಭಾನುವಾರ ಯಾರಿಗೂ ಭೇಟಿಗೆ ಅವಕಾಶ ಇರೋದಿಲ್ಲ, ಮತ್ತೊಂದು ಕಡೆ ವಿಘ್ನ ಸಮಸ್ಯೆ ಕೂಡ. ಮಾಹಿತಿ ಕೊಡೋದಾದ್ರೆ ನಿಕೇಶ್. ಖಂಡಿತ ನಾಗೇಂದ್ರ ಬಾಬು, ಈಗ ನಟ ದರ್ಶನ್ಗೆ ತಲೆ ಒಳಗೆ ಎಷ್ಟು ಟೆನ್ಷನ್ ಇದೆಯೋ ಈಗ ತಲೆ ಮೇಲೆ ಇರುವಂಥ ವಿಗ್ಗು ಅಷ್ಟೇ ಉಪದ್ರ ಕೊಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ತಲೆ ಮೇಲೆ ವಿಗ್ ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ಒಂದಿಷ್ಟು ಜನರಿಗೆ ಮಾತ್ರ ಗೊತ್ತಿರುವಂಥದ್ದು. ಹಾಗೆ ಈಗ ವಿಗ್ಗು ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಟ ದರ್ಶನ್ಗೆ ಸುತ್ತಲೂ ಕೂಡ ಕೂದಲಿದೆ, ಆದರೆ ಮೇಲ್ಗಡೆ ದರ್ಶನ್ಗೆ ಕೂದಲಿಲ್ಲ, ವಿಗ್ ಹಾಕೊಂಡಿದ್ದಾರೆ. ಈಗ ಸುತ್ತಲಲ್ಲಿ ಇರುವಂಥ ಕೂದಲುಗಳೆಲ್ಲ ಈಗ ಬೆಳೀತಾ ಇವೆ, ಅದು ಸ್ವೆಟ್ ಆಗುತ್ತೆ. ಯಾಕಂತ ಹೇಳಿದ್ರೆ 4 ಗೋಡೆ ಮಧ್ಯೆ ಇರುವಂಥದ್ದು. ಸೊ ಕೈದಿ, ಬಟ್ ಇಲ್ಲಿ AC ರೂಮ್ ಇಲ್ಲ. ಈ ಹಿಂದೆ ಸಾಕಷ್ಟು ಅಂತ ಹೇಳಿದ್ರೆ ಪಾರ್ಟಿ, ಪಬ್ಬು, ರೆಸ್ಟೋರೆಂಟು, ವಿದೇಶ ಪಯಣ ಇಲ್ಲೆಲ್ಲ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲಿ AC ಹಾಕೊಂಡಿದ್ದಾರೆ. ದಿನಂಪ್ರತಿ ಸಾವಿರಾರು ಜನರು ಮೀಟಿ ಬರ್ತಾರೆ, ಅಭಿಮಾನಿಗಳು ಬರ್ತಾರೆ ಮನೆ ಮುಂದೆ. ಇನ್ನೊಂದು ಕಡೆಯಲ್ಲಿ ನಿರ್ಮಾಪಕರು ಬಂದು ಸ್ಟೋರಿಗಳನ್ನು ಹೇಳ್ತಾರೆ, ಡೈರೆಕ್ಟರ್ ಬಂದ್ಕೊಂಡು ಆ ಸ್ಟೋರಿ ಈ ಸ್ಟೋರಿ ಅಂತ. ಇದರಲ್ಲೆಲ್ಲ ಕಾಲ ಕಳೀತಾ ಇರುವಂಥ ನಟ ದರ್ಶನ್ ಈಗ ಕಂಬಿ ಎಣಿಸ್ತಾ ಇದ್ದಾರೆ 4 ಗೋಡೆ ಮಧ್ಯೆ. ಒಂದು ಕಡೆ ಈ ಒಂಟಿತನ ಕಾಡ್ತಾ ಇರುವಂಥದ್ದು. ದಿನ ಬೆಳಗಾದ್ರೆ ಅದೇ 4 ಜನರ ಮುಖ, ವಿನಯ್, ಪ್ರದೂಷ್ ಅವ್ರ ಮುಖ, ಅದ್ರ ಜೊತೆಗೆ 4 ಗೋಡೆ ಮಧ್ಯೆ ಇರುವಂಥ ಈ ದರ್ಶನ್ಗೆ ಈಗ ವಿಗ್ ಸಮಸ್ಯೆ ಭಾರಿ ಉಪದ್ರ ಕೊಡ್ತಾ ಇರುವಂಥದ್ದು. ಒಂದು ಕಡೆ ಸುತ್ತಲೂ ಕೂದಲು ಕಟ್ ಮಾಡೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಕೈದಿ, ಅದಕ್ಕೆ ಕೋರ್ಟ್ ಪರ್ಮಿಷನ್ ಬೇಕು, ಕರ್ಕೊಂಡು ಹೋಗಬೇಕಾಗತ್ತೆ, ಅದಕ್ಕೆಲ್ಲ ಪರ್ಮಿಷನ್ ಕೊಡೋದು ಡೌಟು. ಸೊ ಈ ಹಿನ್ನೆಲೆಯಲ್ಲಿ ಹೊರಗಡೆ ಹೋಗೋದು ಕೂಡ ಕಷ್ಟ ಆಗುತ್ತೆ. ಬಟ್ ಈಗ ದರ್ಶನ್ ಈ ವಿಗ್ಗೆ ಈಗ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಈಗ ದರ್ಶನ್ ಈ ಏಕಾಂತವನ್ನು ಕಳೆಯುವಂಥ ನಿಟ್ಟಲ್ಲಿ ಕೂಡ ಲೈಬ್ರರಿಯಲ್ಲಿ ಇರುವಂಥ ಪುಸ್ತಕಗಳನ್ನು ತರಿಸ್ಕೊಂಡು ಓದುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬೆಳಿಗ್ಗೆ ಬೇಗ ಎದ್ದು, ನಿನ್ನೆ ರಕ್ಷಿತಾ ಹಾಗೆ ಪ್ರೇಮ್ ಭೇಟಿಯನ್ನು ಕೊಟ್ಟಿದ್ರು. ನಿನ್ನೆ ಭೇಟಿಯನ್ನು ಕೊಟ್ಟು ಸಾಕಷ್ಟು ಮಾತುಕತೆ ಆಗಿತ್ತು. ರಕ್ಷಿತಾ ಅವರು ಕೂಡ ಒಂದು ಭಾವುಕವಾಗಿ ಕೂಡ ಮಾತನಾಡಿದ್ರು. ಇವತ್ತು ಯಾರಿಗೂ ಭೇಟಿಗೆ ಅವಕಾಶ ಇರೋದಿಲ್ಲ, ಯಾಕಂತ ಹೇಳಿದ್ರೆ ಇವತ್ತು ಆದಿತ್ಯವಾರ, ಆ ಹಿನ್ನೆಲೆಯಲ್ಲಿ ಯಾರು ಕೂಡ ಬರೋದಿಲ್ಲ. ನಿನ್ನೆ ಭೇಟಿಯನ್ನು ಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ ದರ್ಶನ್ ಬೆಳಗ್ಗೆ ಬೇಗ ಎದ್ದು ಅಲ್ಲೇ ಒಳಗಡೆ ಇರುವಂಥ ಕಸ್ಟಡಿಯಲ್ಲೇ ವಾಕಿಂಗ್ ಎಲ್ಲ ಮಾಡಿ ಸ್ವಲ್ಪ ಕಾಲವನ್ನು ಕಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದಿನಪತ್ರಿಕೆಗಳನ್ನು ಓದುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಲೈಬ್ರರಿಯಲ್ಲಿ ಇರುವಂಥ ಬುಕ್ಕನ್ನು ತರಿಸ್ಕೊಂಡು ಒಂದಿಷ್ಟು ಕಥೆಗಳನ್ನು ಓದುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ರಿಗೂ ಅಷ್ಟೇ ಸಾಮಾನ್ಯವಾಗಿ ಹೊರಗಡೆ ಇರುವಂಥದ್ದು ಒಬ್ಬ, ಅದು ಕೂಡ ಸೆಲೆಬ್ರಿಟಿ, ಸಾಕಷ್ಟು ಹೈಫೈ ಲೈಫನ್ನು ಕಂಡಿರುವಂಥ ವ್ಯಕ್ತಿ 4 ಗೋಡೆ ಮಧ್ಯದಲ್ಲಿ ಒಂಟಿಯಾಗಿ ಕೂತ್ಕೊಂಡಿದ್ರೆ ಮಾನಸಿಕವಾಗಿ ಕೂಡ ಸಾಕಷ್ಟು ಕಿರಿಕಿರಿ ಆಗ್ತಾ ಇರುವಂಥದ್ದು. ಹೇಗಪ್ಪ ದಿನದೂಡೋದಂಥ ಪ್ರಯತ್ನ ಆಗ್ತಾ ಇರುವಂಥದ್ದು. ಅದರ ಕಾರಣದಿಂದ ಈ ದಿನದೂಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಿಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.